ಹಾಯ್ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಚರ್ಮ ರೋಗಕ್ಕೆ ನಿವಾರಣೆ ಕೊಡುವಂಥ ತೀರ್ಥ ನದಿಗೆ. ಬನ್ನಿ ಹೋಗೋಣ. ಸ್ನೇಹಿತರೆ, ಶಿವಮೊಗ್ಗದಿಂದ ಬರೋರಾಗಿದ್ದರೆ ನೀವು ಕೂಡ್ಲಿ ಕ್ರಾಸ್ ಅಂದರೆ ಸಾಕು, ಇಲ್ಲಿ ಒಂದು ನಿಲ್ಲಿಸ್ತೀರಿ ಬಸ್ಸ, ಇಲ್ಲಿಂದ ನೀವು ಹೋಗ್ಬೋದು. ಅದೇ ನೀವು ಚನ್ನಗಿರಿ, ಚಿತ್ರದುರ್ಗ ಈ ಕಡೆಯಿಂದ ಬರೋರಾಗಿದ್ದರೆ ನೀವು ಅಷ್ಟೇ ಕೂಡ್ಲಿ ಕ್ರಾಸ್ ಅಂದರೆ ಸಾಕು, ಇಲ್ಲಿ ಬಂದು ಬಸ್ ನಿಲ್ಲಿಸ್ತಾರೆ. ಒಳ್ಳೆಯಿಂದ ಸ್ವಲ್ಪ ಮುಂದೆ, ಇಲ್ಲಿಂದ ಆ ಜಾಗ 2 ಕಿಲೋಮೀಟರ್ ಆಗುತ್ತೆ. ನೀವು ಬಸ್ಸಿಂದ ಬರೋರಾಗಿದ್ದರೆ ಯಾವುದೇ ಥರ ತೊಂದರೆ ಇಲ್ಲ, ನಿಮ್ಗೆ ಆಟೋದ ವ್ಯವಸ್ಥೆ ಇದೆ. ಬನ್ನಿ ಹೋಗೋಣ. ಸ್ನೇಹಿತರೆ, ಆದಷ್ಟು ನಾನು ನಿಮಗೆ ಒಳ್ಳೆ ಕಂಟೆಂಟ್ ಕೊಡ್ಬೇಕಂತ ಆಸೆ ಪಡ್ತೀನಿ. ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರನ್ನ ಕೇಳೋದಷ್ಟೇ, ಈ ಟ್ರಾವೆಲ್ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇದು ಚಿಂತಾಮಣಿ ನರಸಿಂಹಸ್ವಾಮಿ ಟೆಂಪಲ್. ಇಲ್ಲಿ ವಿಡಿಯೋ ಅಲೌಡ್ ಇಲ್ಲ. ಬನ್ನಿ ತೀರ್ಥ ನಡೀತಾ ಹೋಗೋಣ. ಸ್ನೇಹಿತರೆ, ಇದು ಕಾಣಿಸ್ತಿದೆಯಲ್ಲ, ಇದೇ ಭದ್ರಾ ನದಿ. ಮುಂದೆ ಹೋಗ್ತಿದ್ದ ಹಾಗೆ ತುಂಗಾ ನದಿನ ತೋರಿಸ್ತೀನಿ ಬನ್ನಿ. ಇದು ತುಂಬ ಹಳೆಯದಾಗಿರೋ ಶಿವನ ದೇವಸ್ಥಾನ. ಹೋಗಿ ಬರ್ತಾ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ನೀವು ಎಲ್ಲೇ ಹೋದರೂ ಸರಿ, ಪ್ಲಾಸ್ಟಿಕ್ ಬಾಟ್ಲಿ, ಪ್ಲಾಸ್ಟಿಕ್ ಕವರ್ ಎಲ್ಲಿ ಬಿಟ್ಟರಲ್ಲಿ ಒಲಿಸ್ಬೇಕು. ಸ್ವಚ್ಛತೆಯನ್ನು ಕಾಪಾಡಿ. ಸ್ನೇಹಿತರೆ, ಈ ನದಿಯಲ್ಲಿ ಸ್ನಾನ ಮಾಡಿದ್ರೆ ಸಾಕು, ಆದಷ್ಟು ನಮ್ಮಲ್ಲಿರೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಖಂಡಿತ ಬಗೆಹರಿಯುತ್ತೆ. ಈ ಸೋರಿಯಾಸಿಸ್, ಅಲ್ಲಲ್ಲೇ ಮಂಕಾಯಿ ಕೂತಿರೋವಂಥದ್ದು, ಇಲ್ಲ ಸಣ್ಣ ಅಲರ್ಜಿ, ಇದು ಖಂಡಿತ ಬಗೆಹರಿಯುತ್ತೆ ಇಲ್ಲಿ. ಇದಕ್ಕೆ ಕೂಡ್ಲಿ ಅಂತ ಹೆಸರು ಬರೋ ಕಾರಣ, ಇದರಿಂದ ಭದ್ರಾ ನದಿ, ಅದರಿಂದ ತುಂಗಾ ನದಿ, ಅದಕ್ಕೆ 2 ನದಿ ಒಂದು ಸೇರೋದ್ರಿಂದ ಇದು ಕೂಡ್ಲಿ ಅಂತ ಹೆಸರು. ಸ್ನೇಹಿತರೆ, ಇಲ್ಲಿ ಸತ್ತರಿಗೂ ತಿಥಿ ಕೊಡುವಂಥ ಪೂಜೆನೇ ನಡೆಯುತ್ತೆ. ಈ ಥರ ಪೂಜೆ ಮಾಡೋದ್ರಿಂದ ಅವ್ರ ಆತ್ಮಿಕ ಶಾಂತಿ ಸಿಗುತ್ತೆ, ನಮ್ಮ ಮನೆತನಕ್ಕೆ ಒಳ್ಳೆಯದು ಆಗುತ್ತೆ. ಅಲ್ಲಿ ಬರ್ತಾ ಹೇಳೋದ್ನಲ್ಲ ಸ್ನೇಹಿತರೆ, ಇದೇ ಭದ್ರಾ ನದಿ. ಈ ಬಂದು 2 ನದಿ ಒಂದು ಕೂಡುತ್ತೆ. ಈ ಕಡೆ ಕಾಣಿಸ್ತದೆ ತುಂಗಾ ನದಿ. ಬನ್ನಿ ಕೆಳಗೆ ಹೋಗಿ ತೋರಿಸ್ತೀನಿ. ಮೊಸಳೆ ಇದೆ, ಎಚ್ಚರಿಕೆ ಅಂತ ಹಾಕಿದರೆ ಆದಷ್ಟು ಬಂದವರು ತುಂಬ ಜೋಪಾನದಿಂದ ಸ್ನಾನ ಮಾಡಿ. ಬನ್ನಿ ಕೆಳಗೆ ಹೋಗೋಣ. ಇಲ್ಲೊಂದು ಸಣ್ಣದೊಂದು ಶಿವನ ದೇವಸ್ಥಾನ ಇದೆ ನೋಡಿ. ಇದೇ ತುಂಗಾ ನದಿ. ಈ 2 ಭದ್ರಾ ನದಿ, ತುಂಗಾ ನದಿ 2 ಒಂದು ಸೇರೋದ್ರಿಂದ ತುಂಗಭದ್ರಾ ಅಂತಾರೆ.
ಇದೇ ನಾವು ಬಂದಂಥ ದಾರಿ. ಇಲ್ಲಿ ಒಂದು ಸಣ್ಣದ ಒಂದು ದೇವರ ವಿಗ್ರಹ ಇದೆ, ಇದನ್ನು ನೋಡ್ಕೊಂಡು ಮೇಲೆ ಹೋಗೋಣ ಬನ್ನಿ. ಇದೇ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ವಿಡಿಯೋ ಪರ್ಮಿಷನ್ ಇಲ್ಲ. ಮುಂದೆ ಶಿವನ ದೇವಸ್ಥಾನ ಇದೆ, ಬಂದು ತೋರಿಸ್ತೀನಿ. ಸ್ನೇಹಿತರೆ, ಇಲ್ಲಿಂದ ಈ ಜಾಗ ಹೇಗೆ ಕಾಣಿಸುತ್ತೆ ನೋಡಿ, ಹಚ್ಚ ಹಸಿರಾಗಿ. ನನ್ನ ಹಿಂದೆ ಶಿವನ ದೇವಸ್ಥಾನ ಇದೆ, ತೋರಿಸ್ತೀನಿ ನೋಡಿ. ತುಂಬ ಹಳೆ ಕಾಲದ ಮಂಟಪ. ಬನ್ನಿ ಒಳಗೆ ಹೋಗೋಣ. ಎರಡು ನಂದಿ, ಒಂದು ಶಿವ, ನೋಡಿ ಹೇಗಿದೆ. ಸ್ನೇಹಿತರೆ, ಬನ್ನಿ ಶಿವನ ಒಂದು ಸುತ್ತಾಕನ. ಎಲ್ಲರಿಗೂ ಒಳ್ಳೇದಾಗಲಿ.
ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟೊಂದು ವಿಗ್ರಹ ಇದ್ದಾವೆ, ನೋಡೋಣ ಬನ್ನಿ. ನೋಡೋಕ್ಕೆ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ನೋಡಿ ಹೇಗಿದೆ ಒಂದೊಂದು. ಸ್ನೇಹಿತರೆ, ಈ ವಿಡಿಯೋ ಮುಗಿಸೋಂಥ ಸಮಯ. ಈ ವಿಡಿಯೋದ ಬಗ್ಗೆ ನಿಮಗೇನು ಅನಿಸ್ತಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಹಾಕೋ ಹೊಸ ವಿಡಿಯೋ ನಿಮಗೆ ಅಪ್ಡೇಟ್ ಮುಖಾಂತರ ಬಂದು ತಲುಪುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.